ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಒಂದು ಶಾಕ್ ಕಾದಿದೆ. ಅದೇನು ಅಂತ ನಾವು ನೋಡಬೇಕಾಗಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಶಾಕ್ ಕಾದಿರುವಂತದ್ದು ಯಾವ ಒಂದು ವಿಚಾರದಲ್ಲಿ, ಏನಾಯ್ತು ವಿನಯ್ ಕುಲಕರ್ಣಿಗೆ? ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಶಾಕ್ ನೀಡಿದೆ. ಬಿಜೆಪಿ ಮುಖಂಡನ ಕೊಲೆ ಪ್ರಕರಣದಲ್ಲಿ ಮತ್ತೆ ಹಿನ್ನಡೆಯಾಗಿರುವಂತದ್ದು. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಕೊಟ್ಟಿದೆ ಶಾಕ್. ಬಿಜೆಪಿ ಮುಖಂಡನ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಮತ್ತೆ ಹಿನ್ನಡೆಯಾಗಿರುವಂತದ್ದು. ಬಿಜೆಪಿ ಮುಖಂಡನ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್. ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅವರ ಪೀಠದಿಂದ ಆದೇಶವನ್ನ ಹೊರಡಿಸಲಾಗಿದೆ. ವಿನಯ್ ಕುಲಕರ್ಣಿಯ ಒಂದು ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜಾಮೀನು ಅರ್ಜಿ ಏನ್ ಸಲ್ಲಿಸಿದ್ರು ಅದನ್ನ ವಜಾಗೊಳಿಸಿರುವಂತದ್ದು. ಬಿಜೆಪಿ ಮುಖಂಡನ ಕೊಲೆ ಪ್ರಕರಣದಲ್ಲಿ ಮತ್ತೆ ಹಿನ್ನಡೆಯಾಗಿದೆ ವಿನಯ್ ಕುಲಕರ್ಣಿಗೆ. ಕುಲಕರ್ಣಿ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್. ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅವರ ಪೀಠ ಆದೇಶವನ್ನ ನೀಡಿರುವಂತದ್ದು. ವಿನಯ್ ಕುಲಕರ್ಣಿ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಜಾಮೀನು ಅರ್ಜಿ ಏನಿತ್ತು ಅದನ್ನ ವಜಾಗೊಳಿಸಿ ಹೈಕೋರ್ಟ್ ಆದೇಶವನ್ನ ಹೊರಹಾಕಿರುವಂತದ್ದು. ಹಾಗಾಗಿ ವಿನಯ್ ಕುಲಕರ್ಣಿಗೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ಇದೊಂದು ವಿಚಾರದಲ್ಲಿ ಮತ್ತೊಮ್ಮೆ ಶಾಕ್ ಕೊಟ್ಟಿರುವಂತದ್ದು ಹೈಕೋರ್ಟ್ ವಿನಯ್ ಕುಲಕರ್ಣಿಗೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಅವರನ್ನ ಕೊಲೆ ಮಾಡಿದಂತಹ ಪ್ರಕರಣ ಏನಿದೆ, ಈ ಒಂದು ವಿಚಾರದಲ್ಲಿ ವಿನಯ್ ಕುಲಕರ್ಣಿಗೆ ಕೋರ್ಟ್ ಶಾಕ್ ನೀಡಿದೆ. ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿಯನ್ನ ಕೊಟ್ಟಿರ್ತಾರೆ, ಆದ್ರೆ ಇವತ್ತು ಮಹತ್ವದ ಆದೇಶ ಬಂದಿರುವಂತದ್ದು. ನ್ಯಾಯಮೂರ್ತಿ ಸುನೀಲ್ ದತ್ ಯಾದವ್ ಅವರಿದ್ದಂತಹ ಪೀಠದಿಂದ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ಕೋರ್ಟ್ ಹೊರಡಿಸಿದೆ ಹೈಕೋರ್ಟ್. ಹಾಗಾಗಿ ವಿನಯ್ ಕುಲಕರ್ಣಿಗೆ ಮತ್ತೆ ಜೈಲೇ ಗತಿ ಅನ್ನುವಂತ ಪರಿಸ್ಥಿತಿ ಬಂದಿದೆ. ಜೈಲಾ ಬೇಲ ಅನ್ನುವಂತ ನಿರ್ಧಾರ ಇವತ್ತು ಆಯ್ತು, ಆದ್ರೆ ಮತ್ತೊಮ್ಮೆ ಜೈಲೇ ಗತಿ ವಿನಯ್ ಕುಲಕರ್ಣಿಗೆ ಅನ್ನುವಂಥದ್ದು. ಹಾಗಾಗಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಹೊರಹಾಕಿರುವಂತದ್ದು. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ನೀಡಿದಂತಹ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಬೇಲ್ ಇಲ್ಲ ವಿನಯ್ ಕುಲಕರ್ಣಿಗೆ, ಇನ್ನು ಜೈಲೇ ಗತಿ, ಜೈಲಿನಲ್ಲೇ ಮುಂದುವರಿತಾರೆ ವಿನಯ್ ಕುಲಕರ್ಣಿ ಅನ್ನುವಂಥದ್ದನ್ನ ಹೈಕೋರ್ಟ್ ಆದೇಶವನ್ನ ಹೊರಹಾಕಿರುವಂತದ್ದು. ವಿನಯ್ ಕುಲಕರ್ಣಿ ಬಿಜೆಪಿ ಮುಖಂಡ ಯೋಗೇಶ್ ಗೌಡನನ್ನ ಕೊಲೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಜೈಲು ಸೇರಿದ್ರು. ಇನ್ನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು, ಜಾಮೀನು ಅರ್ಜಿಯನ್ನ. ಆದ್ರೆ ಹೈಕೋರ್ಟ್ ಇವತ್ತು ಆದೇಶವನ್ನ ಹೊರಹಾಕಿದೆ. ಯಾವುದೇ ಕಾರಣಕ್ಕೂ ಜಾಮೀನನ್ನ ಮಂಜೂರು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಇವತ್ತು ಆದೇಶವನ್ನ ನೀಡಿರುವಂತದ್ದು. ನ್ಯಾಯಮೂರ್ತಿ ಸುನಿಲ್ ಅವರು ಇದ್ದಂತಹ ಪೀಠ ಏನಿದೆ, ಸುನಿಲ್ ದತ್ ಯಾದವ್ ಅವರ ಪೀಠ ಆದೇಶವನ್ನ ಹೊರಡಿಸಿರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಜೈಲೇ ಗತಿ ಅನ್ನುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಬಿಜೆಪಿ ಮುಖಂಡನ ಕೊಲೆ ಪ್ರಕರಣದಲ್ಲಿ
ಆರೋಪಿಯಾಗಿರುವಂತಹ ವಿನಯ್ ಕುಲಕರ್ಣಿ ಈಗ ಆರೋಪಿಯಾಗೇ ಮುಂದುವರಿತಾರೆ. ಜೈಲಿನಲ್ಲಿ ಕಂಬಿ ಎಣಿಸುವಂಥದ್ದೇನಿದೆ ಅದು ಮುಂದುವರಿಯುತ್ತೆ. ಇದರಿಂದ ಮುಕ್ತಿ ಇನ್ನೂ ಕೂಡ ಸಿಕ್ಕಿಲ್ಲ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ. ಹಾಗಾಗಿ ಕೋರ್ಟ್ ಮತ್ತೊಂದು ಶಾಕ್ ಅನ್ನ ಇವತ್ತು ನೀಡಿರುವಂತದ್ದು. ಮತ್ತೊಮ್ಮೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದೆ ಅಂತಲೇ ಹೇಳಬಹುದು. ಆ ವ್ಯಕ್ತಿಯ ನಿರೀಕ್ಷೆ ಏನಿತ್ತು, ನನಗೆ ಬೇಲ್ ಸಿಗುತ್ತೆ, ನಾನು ಇದರಿಂದ ಮುಕ್ತಿ ಪಡಿತೀನಿ ಅಂತ. ಆದ್ರೆ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಶಾಕ್ ನೀಡಿದೆ ಇವತ್ತು. ಜಾಮೀನು ಅರ್ಜಿಯನ್ನ ಇವರು ಸಲ್ಲಿಸಿದಂತಹ ಅರ್ಜಿ ಏನಿದೆ ಅದನ್ನ ವಜಾಗೊಳಿಸಿದೆ. ಕುಲಕರ್ಣಿ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿರುವಂತದ್ದು. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಪೀಠ ಆದೇಶವನ್ನ ಹೊರಡಿಸಿದೆ. ಯೋಗೇಶ್ ಗೌಡ ಬಿಜೆಪಿ ಮುಖಂಡರಾಗಿರ್ತಾರೆ. ಇವರ ಕೊಲೆ ಆರೋಪಿ ಆಗಿದ್ದಂತಹ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಈಗ ಆರೋಪಿಯಾಗಿ ಮುಂದುವರಿತಾರೆ. ಜೈಲಿನಲ್ಲಿ ಕಂಬಿ ಎಣಿಸುವಂತದ್ದು ಇದು ಮುಂದುವರಿಯುತ್ತೆ.